ಒಂದ್ ಕಡೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಪರದಾಡ್ತಾ ಇದ್ರೆ, ಮತ್ತೊಂದೆಡೆ ಎಲ್ಪಿಜಿ ಸ್ಟೇಷನ್ಗಳು ಬಂದ್ ಆಗ್ತಾ ಇರೋದು ಆಟೋ ಚಾಲಕರ ಬದುಕನ್ನೇ ಬೀದಿಗೆ ತಂದಿದೆ. ಈ ಗ್ಯಾಸ್ ಕೊರತೆಯ ಬಿಸಿ ಈಗ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಕೆಎಂಎಫ್ಗೂ ತಟ್ಟಿದೆ. ಹಾಲಿನ ಮಾರಾಟದಲ್ಲಿ ಭಾರೀ ಕುಸಿತ ಕಂಡಿರುವ ಕೆಎಂಎಫ್ ಕಂಗಾಲಾಗಿದೆ. ಸಿಲಿಕಾನ್ ಸಿಟಿಯನ್ನ ಕಾಡ್ತಿರುವ ಈ ಗ್ಯಾಸ್ ಬವಣೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಟೋ ಎಲ್ಪಿಜಿ ಗ್ಯಾಸ್ ಸ್ಟೇಷನ್ನಲ್ಲಿ ನೋ ಗ್ಯಾಸ್. ಸ್ಟೇಷನ್ನಿಂದ ಸ್ಟೇಷನ್ಗೆ ಸುತ್ತುತ್ತಿರುವ ಆಟೋ ಚಾಲಕರು. ಬೆಂಗಳೂರು ನಗರದಲ್ಲಿ ಎಲ್ಪಿಜಿ ಗ್ಯಾಸ್ ಕೊರತೆ ಆಟೋ ಚಾಲಕರನ್ನು ಹೈರಾಣಾಗಿಸಿದೆ. ದರ ಏರಿಕೆಯ ಹೊಡೆತದ ನಡುವೆ ಈಗ ಗ್ಯಾಸ್ ಸಿಗದೆ ಸ್ಟೇಷನ್ಗಳಿಂದ ಸ್ಟೇಷನ್ಗಳಿಗೆ ಅಲೆಯುವಂತಾಗಿದೆ. ಬಸವೇಶ್ವರ ನಗರ, ಎನ್ಎಬಿ, ಎಲ್ಪಿಜಿ, ಮಾಗಡಿ ರಸ್ತೆಯ ಹೋಟೆಲ್, ಎನರ್ಜೀಸ್ ಸೇರಿದಂತೆ ಪ್ರಮುಖ ಸ್ಟೇಷನ್ಗಳು ಕಳೆದ ಒಂದು ವಾರದಿಂದ ಬೀಗ ಹಾಕಿಕೊಂಡಿವೆ. ಸ್ಟೇಷನ್ಗಳು ಬಂದ್ ಆಗಿರುವುದರಿಂದ ಕೆಲಸವಿಲ್ಲದೆ ಮಾಲೀಕರು ಸಿಬ್ಬಂದಿಗಳನ್ನು ಊರಿಗೆ ಕಳುಹಿಸುತ್ತಿದ್ದಾರೆ. 2 ದಿನಕ್ಕೊಮ್ಮೆ ಸಂಬಳ ಪಡೆಯುವ ಸ್ಥಿತಿ ಬಂದಿದೆ. ಹೀಗೆ ಮುಂದುವರಿದರೆ ನಮ್ಮ ಬದುಕು ಏನು ಎಂದು ಸಿಬ್ಬಂದಿ ಯೋಗೇಶ್ ಅಳುಲು ತೋಡಿಕೊಂಡಿದ್ದಾರೆ. ಸರ್, 15 ದಿನ ಆಯಿತು. ನಮಗೂ ಈಗ ಕಾರ್ಯ ಕೆಲಸಗಳು ಯಾವುದೂ ಇಲ್ಲ. ಗ್ಯಾಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ನಮಗೂ ಈಗ ತಿನ್ನಕ್ಕೆ ಉಣ್ಣಕ್ಕೆ ಯಾವುದಿಲ್ಲ. ಊರಿಗೂ ಹೋಗೋಕ್ಕೂ ಇದಿಲ್ಲ. 15 ಜನ ಇದ್ರು 10 ಜನ ಹೋಗೋರೆ, 5 ಜನ 6 ಜನ ಇಲ್ಲಿದ್ದೀವಿ. ಈಗ 10 ಜನ ಊರಿಗೆ ಹೋಗಿದ್ದಾರೆ. ಮಾಮೂಲಿ ಮೇಂಟೆನೆನ್ಸ್ಗೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಸ್ಯಾಲ್ರಿ ಹಾಕೊಡ್ತಾವ್ರೆ, ಊಟ ದುಡ್ಡು ಕೊಡ್ತಾವ್ರೆ. ನೋಡ್ಬೇಕು ಸರ್, ಇದೇ ತರ ಆದರೆ ಪರಿಸ್ಥಿತಿ ನಾವು ಓಡ್ತೀವಿ ಊರಿಗೆ. ರಾಜ್ಯದ ಕೆಎಂಎಫ್ಗೂ ತಟ್ಟಿದ ಗ್ಯಾಸ್ ಟ್ರಬಲ್ ಬಿಸಿ. ಹಾಲಿನ ಮಾರಾಟದಲ್ಲೂ 25% ಕುಸಿತ. ಈ ಗ್ಯಾಸ್ ಅಭಾವ ಕೇವಲ ಆಟೋಗಳಿಗೆ ಸೀಮಿತವಾಗಿಲ್ಲ. ಹೋಟೆಲ್ ಮತ್ತು ಪಿಜಿಗಳ ಮೇಲೆ ಇದು ಗಂಭೀರ ಪರಿಣಾಮ ಬೀರಿದೆ. ಆಶ್ಚರ್ಯ ಎಂದರೆ ಇದು ಕೆಎಂಎಫ್ ವ್ಯವಹಾರಕ್ಕೂ ಕೊಡಲಿ ಪೆಟ್ಟು ನೀಡಿದೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ ಮೆನು ಕಡಿತಗೊಳಿಸುವುದರಿಂದ ಪ್ರತಿದಿನ ನಡೆಯುತ್ತಿದ್ದ 2.5 ಲಕ್ಷ ಲೀಟರ್ ಹಾಲಿನ ಮಾರಾಟದಲ್ಲಿ 25% ಇಳಿಕೆಯಾಗಿದೆ. ಗ್ಯಾಸ್ ಸಿಗದೆ ಅನಿವಾರ್ಯವಾಗಿ ಸೌದೆ ಒಲೆಗಳ ಮೂಲಕ ಅಡುಗೆ ಮಾಡುತ್ತಿರುವ ಹೋಟೆಲ್ ಮಾಲೀಕರು ಸರ್ಕಾರದತ್ತ ಮುಖ ಮಾಡಿದ್ದಾರೆ. ಒಂದು ದಿನಕ್ಕೆ ಅಂದಾಜು 6.5 ಲಕ್ಷದಷ್ಟು ಹಾಲು ಬೆಂಗಳೂರು ನಗರದಲ್ಲಿ ಮಾರಾಟವಾಗುತ್ತಿದೆ. ಇದರಲ್ಲಿ 2.5 ಲಕ್ಷದಷ್ಟು ಹಾಲನ್ನು ನಮ್ಮ ಆಹಾರ ಉದ್ಯಮವೇ ಖರೀದಿಸುತ್ತಿದೆ. ಈ ಗ್ಯಾಸ್ ಶಾರ್ಟೇಜಿಂದ ಸುಮಾರು 25% ಹಾಲು ಖರೀದಿಯನ್ನು ಕಡಿಮೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಇರೋದು ಹಾಗೆ ನಾವು ತಿಳಿದಂಗೆ ಹಲವು ಬಾರಿ ಕೇಂದ್ರ ಸರ್ಕಾರವನ್ನ ಎಚ್ಚರಿಸಿದ ಅಥವಾ ನಮ್ಮ ಪರವಾಗಿ ಮನವಿ ಬರೆದಂತಹ ಮಾನ್ಯ ಮುಖ್ಯಮಂತ್ರಿಗಳಿರುವುದು, ಅದಲ್ಲದೆ ಎಲ್ಲ ಮಾಧ್ಯಮದವರು ಈ ಒಂದು ಪರಿಸ್ಥಿತಿಯ ಗ್ಯಾಸ್ನ ಒಂದು ಹೋಟೆಲ್ ಅವರ ಪರಿಸ್ಥಿತಿಯನ್ನ ಎಲ್ಲ ಮಾಧ್ಯಮದಲ್ಲೂ ಪ್ರತಿಬಿಂಬಿಸುವುದರಿಂದ ನಮ್ಮ ಕೂಗು ಸರ್ಕಾರಕ್ಕೆ ತಲುಪಿ ಒಂದಷ್ಟು ಪರಿಹಾರ ಸಿಗುವ ಆಶ್ವಾಸನೆ ಇವತ್ತು ಸಿಕ್ಕಿದೆ. ನಾವು ನಾಳೆಯಿಂದ ಅಥವಾ ಸೋಮವಾರದಿಂದ ನಮ್ಮ ಎಲ್ಲ ಹೋಟೆಲ್ ಅವರಿಗೆ ಗ್ಯಾಸ್ ಸರಬರಾಜಾಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಗ್ಯಾಸ್ ಟ್ರಬಲ್ ಮುಕ್ತಿಗೆ ಕೇಂದ್ರದ ಗ್ರೀನ್ ಸಿಗ್ನಲ್. ಹೆಚ್ಚುವರಿ ಪೂರೈಕೆ ಭರವಸೆ. ಹೋಟೆಲ್ ಮಾಲೀಕರ ನಿಟ್ಟುಸಿರು. ಇನ್ನು ಈ ಬಿಕ್ಕಟ್ಟಿನ ನಡುವೆ ಕೇಂದ್ರ ಸರ್ಕಾರ ಒಂದು ಸಣ್ಣ ಭರವಸೆ ನೀಡಿದೆ. ಮಾರ್ಚ್ 23ರಿಂದ 20% ಹೆಚ್ಚುವರಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮಾಡುವುದಾಗಿ ಘೋಷಿಸಿದೆ. ಈ ನಿರ್ಧಾರವನ್ನು ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘ ಸ್ವಾಗತಿಸಿದೆ. ಆದರೂ ಇದು ಕೇವಲ ಭರವಸೆಯಾಗಿ ಉಳಿಯುತ್ತಾ ಅಥವಾ ಹೋಟೆಲ್ಗಳ ಒಲೆ ಮತ್ತೆ ಉರಿಯುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಪೂರೈಕೆ ಸುಗಮವಾಗದಿದ್ದರೆ ಹೋಟೆಲ್ ಮಾಲೀಕರು ಮುಂದಿನ ಕಠಿಣ ನಿರ್ಧಾರಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.